ನಮಸ್ಕಾರ. ಬುಕ್ಕಿನಕೆರೆ ಡೈರಿಗೆ ಸ್ವಾಗತ. ನಾನು ಧರಣೇಶ್ ಬುಕ್ಕಿನಕೆರೆ. DCM DK ಶಿವಕುಮಾರ್ ಮುಖ್ಯಮಂತ್ರಿ ಆಗಲೇಬೇಕು ಅಂತ ಏನೆಲ್ಲ ಪ್ರಯತ್ನವನ್ನ ಮಾಡ್ಬೋದು ಅದೆಲ್ಲವನ್ನ ಮಾಡಿದ್ರು. ಹೇಗೆ ಅಂದರೆ ಅವರ ಪ್ರತಿಸ್ಪರ್ಧಿ, ಪ್ರಬಲ ವಿರೋಧಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಆಪ್ತರನ್ನೇ ತನ್ನ ಕಡೆಗೆ ಸೆಳ್ಕೊಳ್ಬೇಕು ಅಂತ ಬಹಳ ಪ್ರಯತ್ನವನ್ನ ಮಾಡಿದರು. ಅದಕ್ಕೋಸ್ಕರ ಒಂಥರ ರಾಜಕೀಯವಾಗಿ ಬದ್ಧ ವೈರಿ ಅಂತ ನೆನೆಸ್ಕೊಂಡಿದ್ದಂತಹ ಮಾಜಿ ಸಚಿವ KN ರಾಜಣ್ಣ ಮನೆಗೆ ಹೋಗಿದ್ರು, MB ಪಾಟೀಲ್ ಅವ್ರ ಮನೆಗೆ ಹೋಗಿದ್ರು, ಸತೀಶ್ ಜಾರಕಿಹೊಳಿ ಅವ್ರ ಮನೆಗೆ ಹೋಗಿದ್ರು. ಆದರೆ ಡಾಕ್ಟರ್ G ಪರಮೇಶ್ವರ್ ಮನೆಗೆ ಹೋಗಿರಲಿಲ್ಲ. ಎಲ್ಲರ ಮನೆಗೂ ಹೋಗಿದ್ದಂತಹ DK ಶಿವಕುಮಾರ್ G ಪರಮೇಶ್ವರ್ ಅವರ ಮನೆಗೆ ಯಾಕೆ ಹೋಗಲಿಲ್ಲ? ಇದು ಬಹಳ ಇಂಟ್ರೆಸ್ಟಿಂಗ್ ಆದಂತಹ ವಿಷಯ. ಅದೇನು ಅಂತ ಹೇಳ್ತೀನಿ. ಅದಕ್ಕೆ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ, ನೀವು ಇನ್ನೂ ಬುಕ್ಕಿನಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ. ವೀಕ್ಷಕರೇ, DK ಶಿವಕುಮಾರ್ CM ಆಗಬೇಕು ಅಂತ ಮಾಡ್ತಿರುವಂತಹ ಪ್ರಯತ್ನಗಳು ಒಂದಲ್ಲ ಎರಡಲ್ಲ, ನೂರಾರು. ಹೇಗೆ ಯಾರ್ಯಾರನ್ನ ಸಂಪರ್ಕ ಮಾಡಬೇಕು, ಯಾವ ರೀತಿ ಒತ್ತಡವನ್ನು ಏರಬೇಕು, ಕಾಂಗ್ರೆಸ್ ಹೈಕಮಾಂಡ್ ಮೇಲೆ ಯಾವ ರೀತಿ ಒತ್ತಡ ತಂತ್ರವನ್ನು ಏರಬೇಕು, ಸಿದ್ದರಾಮಯ್ಯ ಅವ್ರ ಮೇಲೆ ಯಾವ ರೀತಿ ಒತ್ತಡ ಏರಬೇಕು, ಕಾಂಗ್ರೆಸ್ ನಾಯಕರಿಗೆ ಯಾವ ರೀತಿ ಕಟ್ಟಾಕಬೇಕು ಅಥವಾ ಅವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು ಅಂತ ಬಹಳ ಟ್ರೈ ಮಾಡ್ತಾ ಇದ್ದಾರೆ. ಅದರ ಭಾಗವಾಗಿ ಸಿದ್ದರಾಮಯ್ಯ ಆಪ್ತ ವಲಯದಲ್ಲಿ ಗುರುತಿಸ್ಕೊಂಡಿದ್ದಂತಹ ಮತ್ತು ತಮಗೆ ರಾಜಕೀಯವಾಗಿ ವೈರಿಗಳು ಅಂತಲೇ ಗುರುತಿಸ್ಕೊಂಡಿದ್ದಂತಹ KN ರಾಜಣ್ಣ ಅವ್ರ ಮನೆಗೆ ಹೋದ್ರು. ಒಂದ್ಸಲ ಅಲ್ಲ, 2 ಸಲ. ಅದೇ ರೀತಿ ಬೆಳಗಾವಿ ರಾಜಕಾರಣಕ್ಕೆ ಸಂಬಂಧಪಟ್ಟಂತೆ DK ಶಿವಕುಮಾರ್ ಮತ್ತು ಸತೀಶ್ ಜಾರಕಿಹೊಳಿ ನಡುವೆ ಜಿದ್ದಾಜಿದ್ದಿ ನಡೆದಿತ್ತು, ಶೀತಲ ಸಮರ ಇತ್ತು. ಆದರೂ ಕೂಡ ಸತೀಶ್ ಜಾರಕಿಹೊಳಿ ಬಳಿ ಹೋದ್ರು. ಕೈಗಾರಿಕಾ ಸಚಿವ, ಕಾಂಗ್ರೆಸ್ ಪಕ್ಷದ ಲಿಂಗಾಯತ ಸಮುದಾಯದ ಪ್ರಮುಖ ನಾಯಕ MB ಪಾಟೀಲ್ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಆಪ್ತ ಬಳಗದಲ್ಲಿ ಇರುವಂತಹ ಪ್ರಮುಖ ನಾಯಕ ಕೂಡ ಹೌದು. ಅವರ ಬಳಿಗೂ DK ಶಿವಕುಮಾರ್ ಹೋದ್ರು, ಅವರ ವಿಶ್ವಾಸವನ್ನು ಕೇಳಿದರು. ಆದರೆ ಡಾಕ್ಟರ್ G ಪರಮೇಶ್ವರ್ ಅವ್ರ ಮನೆಗೆ ಹೋಗಲಿಲ್ಲ. ಡಾಕ್ಟರ್ G ಪರಮೇಶ್ವರ್ ಹಿಂದೆ DK ಶಿವಕುಮಾರ್ ಅವ್ರ ಜೊತೆ ಚೆನ್ನಾಗಿದ್ರು. ಇದೇ DK ಶಿವಕುಮಾರ್ ಮತ್ತು ಪರಮೇಶ್ವರ್ ಇಬ್ಬರೂ ಕೂಡ SM ಕೃಷ್ಣ ಅವರ ಶಿಷ್ಯರು. ಅವರ ಸಂಪುಟದಲ್ಲಿ ಇವರಿಬ್ಬರಿಗೂ ವಿಶೇಷ ಸ್ಥಾನಮಾನ ಇತ್ತು. ಅಫ್ಕೋರ್ಸ್ DK ಶಿವಕುಮಾರ್ ಒಂದು ರೀತಿ ಸೂಪರ್ CM ರೀತಿಯಲ್ಲಿ ಮೆರೆದ್ರು. ಆದರೂ ಪರಮೇಶ್ವರ್ ಅವ್ರಿಗೆ SM ಕೃಷ್ಣ ಅವರು ಬಹಳ ಒಳ್ಳೆಯ ಮಹತ್ವವನ್ನು ಕೊಟ್ಟಿದ್ರು, ಗೌರವವನ್ನು ಕೊಟ್ಟಿದ್ರು, ಜೊತೆಯಲ್ಲಿ ಇಟ್ಕೊಂಡಿದ್ರು. ಇಬ್ಬರೂ ಕೂಡ ಅವರ ಗಡಿನಲ್ಲಿ ಇದ್ದವರು. ಆದ್ರೂ DK ಶಿವಕುಮಾರ್ ಈ ಸಂದರ್ಭದಲ್ಲಿ ಪರಮೇಶ್ವರ್ ಮನೆಗೆ ಹೋಗಲಿಲ್ಲ. ಇಷ್ಟೆಲ್ಲ ಯಾಕೆ? ಹಿಂದೆ ಚಿತ್ರನಟಿ ರಾಮ್ಯಾ ರಾವ್ ಕೇಸ್ನಲ್ಲಿ ಪರಮೇಶ್ವರ್ ಹೆಸರು ತಳುಕಾಕೊಂಡಿತ್ತು. ಆಗ ಆ ಪ್ರಕರಣ ಹೊರಗಡೆ ಬರಲಿಕ್ಕೆ, ಪರಮೇಶ್ವರ್ ಹೆಸರು ತಳುಕಾಕೊಳ್ಳಿಕ್ಕೆ DK ಶಿವಕುಮಾರ್ ಅವರೇ ಕಾರಣ ಅನ್ನೋ ರೀತಿಯಲ್ಲಿ ಕೂಡ ಚರ್ಚೆ ಆಗಿತ್ತು. ಅಂದರೆ ಅಷ್ಟರ ಮಟ್ಟಿಗೆ ಇವರು ಕೇವಲ ಅವ್ರ ಮನೆಗೆ ಹೋಗಿದ್ದು ಅಷ್ಟೇ ಅಲ್ಲ, ಅವ್ರ ವಿರುದ್ಧ ಜಿದ್ದು ಸಾಧಿಸ್ಕೊಳ್ತಿದ್ದಾರೆ ಅನ್ನುವ ರೀತಿಯಲ್ಲಿ ಕೂಡ ಚರ್ಚೆ ಆಗಿತ್ತು. ಯಾಕೆ ಈಗಲೂ ಯಾಕೆ ಹೋಗಿಲ್ಲ ಅವ್ರ ಮನೆಗೆ? ಅವ್ರನ್ನು ವಿಶ್ವಾಸಕ್ಕೆ ತೆಗೆದುಕೋಬೇಕಲ್ವಾ? ಏನೋ KN ರಾಜಣ್ಣ ಆಯಿತು, ಸತೀಶ್ ಜಾರಕಿಹೊಳಿ ಆಯಿತು, MB ಪಾಟೀಲ್ ಆಯಿತು, ಪರಮೇಶ್ವರ್ ಏನು ಕಮ್ಮಿನಾ? ಹಂಗೆ ನೋಡಿದ್ರೆ ಈಗ ದಲಿತ ಮುಖ್ಯಮಂತ್ರಿ ಅಂತೇಳಿ ಅವ್ರ ಹೆಸರೇ ಕೇಳಿಬರ್ತಿದೆ. ಅವ್ರನ್ನ ಯಾಕೆ DK ಶಿವಕುಮಾರ್ ವಿಶ್ವಾಸಕ್ಕೆ ತೆಗೆದುಕೊಳ್ಳಿಲ್ಲ? ಅದೇ ಕಾರಣಕ್ಕೆ ಪರಮೇಶ್ವರ್ ಹೆಸರು ದಲಿತ ಮುಖ್ಯಮಂತ್ರಿ ಅಂತೇಳಿ ಚರ್ಚೆ ಆಗ್ತಿದೆ ಎನ್ನುವ ಕಾರಣಕ್ಕೋಸ್ಕರನೇ DK ಶಿವಕುಮಾರ್ ಅವ್ರ ಮನೆಗೆ ಹೋಗಿಲ್ಲ. ಹೇಗೆ ಅಂದರೆ, ಈಗ ನೋಡಿ, ಪರಮೇಶ್ವರ್ ಅವರು ಈ ಸರ್ಕಾರ ಬಂದಾಗಿಂದ ಇಲ್ಲಿಯವರೆಗೂ ಕೂಡ ಸಿದ್ದರಾಮಯ್ಯ ಅವ್ರ ಜೊತೆ ಬಹಳ ದೃಢವಾಗಿ ನಿಂತಿದ್ದಾರೆ. ಅವರು DK ಶಿವಕುಮಾರ್ ಜೊತೆಗೆ ಹೋಗಿಲ್ಲ. ಅದಕ್ಕೊಂದು ಲಾಜಿಕ್ ಇದೆ. ನನ್ನ ಪ್ರಕಾರ ಪರಮೇಶ್ವರ್ ಅವರು ಹಾಗೆ ಸಿದ್ದರಾಮಯ್ಯ ಪರವಾಗಿ ನಿಂತ್ಕೊಳ್ಳಿಕ್ಕೆ ಒಂದು ಪ್ರಬಲವಾದಂತಹ ಕಾರಣ ಇದೆ, ತರ್ಕ ಇದೆ. ಏನಂದರೆ, ನಾಳೆ ಅಧಿಕಾರ ಹಂಚಿಕೆ ಏನಾದರೂ ಆ ಥರದ ಪ್ರಮೇಯ ಬಂದರೆ, ನಾಯಕತ್ವ ಬದಲಾವಣೆಯ ಪ್ರಮೇಯ ಬಂದರೆ, ಸಿದ್ದರಾಮಯ್ಯ ನಾನೆಲ್ಲ ಓಕೆ ಡಾಕ್ಟರ್ G ಪರಮೇಶ್ವರ್ ಅವರನ್ನ ಮಾಡಿ ಅಂತ ಹೇಳುವ ಚಾನ್ಸ್ ಸ್ವಲ್ಪ ಮಟ್ಟಿಗಾದರೂ ಇದೆ. ನಾನು ಪೂರ್ತಿ ಅಂತ ಹೇಳ್ತಿಲ್ಲ. ಅದೇ DK ಶಿವಕುಮಾರ್ ಅವ್ರ ಪರವಾಗಿ ನಿಂತ್ಕೊಂಡಿದ್ದಿದ್ರೆ, DK ಶಿವಕುಮಾರ್ ಸ್ವತಃ ಮುಖ್ಯಮಂತ್ರಿ ಆಗಬೇಕು ಅಂತ ಪ್ರಯತ್ನ ಪಡ್ತಿರುವಂಥವ್ರು, ಅವ್ರು ಯಾಕೆ ಪರಮೇಶ್ವರ್ ಹೆಸರು ಹೇಳ್ತಾರೆ? ಅವ್ರು ಯಾವ ಕಾರಣಕ್ಕೂ ಪರಮೇಶ್ವರ್ ಹೆಸರು ಹೇಳಲ್ಲ. ಅದರಿಂದಾಗಿ ಪರಮೇಶ್ವರ್ ಸಿದ್ದರಾಮಯ್ಯ ಜೊತೆಗಿದ್ದಾರೆ.
ಪರಮೇಶ್ವರ್ ಸಿದ್ದರಾಮಯ್ಯ ಜೊತೆಗಿದ್ದಾರೆ ಎನ್ನುವ ಕಾರಣಕ್ಕೋಸ್ಕರವೇ ಡಿ ಕೆ ಶಿವಕುಮಾರ್ ಪರಮೇಶ್ವರ್ ವಿರುದ್ಧ ಈ ರೀತಿಯ ಮಸಲತ್ತನ್ನು ನಡೆಸ್ತಿದ್ದಾರೆ ಅಂತೇಳಿ ಚರ್ಚೆ ಆಗ್ತಿರೋದು. ಈ ರೀತಿಯ ಮಸಲತ್ತು ಅಂದ್ರೆ ನಾನು ಆಗ್ಲೇ ಹೇಳಿದ್ನಲ್ಲ ನಿಮಗೆ, ರಾನ್ಯಾ ರಾವ್ ಕೇಸ್ನಲ್ಲಿ ಏನಾಯ್ತು ಅಂತ, ಆ ರೀತಿ ಮಾಡ್ತಿದ್ದಾರೆ. ಜೊತೆಗೆ ಈಗಲೂ ಕೂಡ ನಾನು ಹೋಗಿ ಪರಮೇಶ್ವರ್ ಅವರನ್ನ ಭೇಟಿ ಮಾಡಿದ್ರು, ಅವರು ನನ್ನ ಮನವಿಗೆ ಸ್ಪಂದಿಸಲ್ಲ. ಅವ್ರೇನಿದ್ರು ಸಿದ್ದರಾಮಯ್ಯ ಪರ ಇದ್ದಾರೆ, ಹಾಗಾಗಿ ಅವ್ರನ್ನ ಮೀಟ್ ಮಾಡಿ ಕೇಳೋದ್ರಲ್ಲಿ ಪ್ರಯೋಜನ ಇಲ್ಲ ಅಂತೇಳಿ ಡಿ ಕೆ ಶಿವಕುಮಾರ್ ಅವ್ರನ್ನ ಭೇಟಿ ಮಾಡಿಲ್ಲ ಅನ್ನೋದು ಗೊತ್ತಾಗ್ತಿದೆ. ಇದಕ್ಕೆ ಲಾಜಿಕ್ಕು ಇದೆ ಅಂತ ಅನ್ನಿಸ್ತಾ ಇದೆ. ಈ ಹಂತದಲ್ಲಿ ಅಂದರೆ ಒಂದೊಮ್ಮೆ ನಾಯಕತ್ವ ಬದಲಾವಣೆ ಆಗುವಂಥ ಸಂದರ್ಭ ಸೃಷ್ಟಿಯಾದರೆ ಸಿದ್ದರಾಮಯ್ಯ ಅವರು ಆ ರೀತಿ ಹೇಳುವ ಸಾಧ್ಯತೆ ಸ್ವಲ್ಪ ಮಟ್ಟಿಗಾದರೂ ಇದೆ. ಆ ಕಾರಣಕ್ಕೋಸ್ಕರ ಪರಮೇಶ್ವರ್ ಅಲ್ಲಿದ್ದಾರೆ. ಅದೇ ಕಾರಣಕ್ಕೋಸ್ಕರ ಡಿ ಕೆ ಶಿವಕುಮಾರ್ ಅವ್ರ ಮನೆಗೆ ಹೋಗಿಲ್ಲ, ಅವ್ರನ್ನ ನೀವು ನನಗೆ ಬೆಂಬಲ ಕೊಡಿ, ನನ್ನ ಜೊತೆ ನಿಲ್ಲಿ ಅಂತ ಕೇಳಿಲ್ಲ. ಇದು ಭಾಳ ಇಂಟ್ರೆಸ್ಟಿಂಗ್ ಆದಂಥ ಬೆಳವಣಿಗೆ. ಯಾಕೆ ಇಂಟ್ರೆಸ್ಟಿಂಗ್ ಅಂತಂದರೆ ನೋಡಿ, ಇಷ್ಟೆಲ್ಲ ಬೆಳವಣಿಗೆಗಳು ಆಗ್ತಿದ್ದಾವೆ, ಬಟ್ ಇದ್ರ ಬಗ್ಗೆ ಯಾರೂ ಇಲ್ಲಿವರೆಗೆ ವಿಡಿಯೋ ಮಾಡಿದ್ದಂತೂ ಇಲ್ಲ. ಇಂತಹ ಸ್ಪೆಷಲ್ ಆದಂತಹ ವಿಡಿಯೋಗಳಿಗೆ, ಎಕ್ಸ್ಕ್ಲೂಸಿವ್ ಆದಂಥ ವಿಡಿಯೋಗಳಿಗೆ ಬುಗನಕೆರೆ ಡೈರಿಯನ್ನು ನಾನು ನಿಮಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳೋದು. ಡೆಫಿನೆಟ್ಲಿ ಇಂಥ ವಿಡಿಯೋಗಳನ್ನು ನಿಮ್ಮ ಮುಂದೆ ಇಡ್ತೀನಿ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬುಗನಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಥ್ಯಾಂಕ್ ಯು.